वेलकम बैक स्टूडेंट्स, नमस्कार। आज हम कल का पाठ चीफ की दावत को कंटिन्यू करेंगे। ಮಕ್ಕಳೇ ನಾವು ಎರಡು ಕ್ಲಾಸ್ ಅಲ್ಲಿ ಚೀಫ್ की दावत ಪಾಠವನ್ನು ನೋಡಿದ್ವಿ. ಇನ್ನ ಒಂದು ಭಾಗ ಇದೆ, ಅದನ್ನ ಕಂಟಿನ್ಯೂ ಮಾಡೋಣ ಇವತ್ತು. ಏನಾಗಿರುತ್ತೆ ಅಂತಂದ್ರೆ ಪಾರ್ಟಿ ನಡೀತಾ ಇರುತ್ತೆ. ಪಾರ್ಟಿಯಲ್ಲಿ ಶ್ಯಾಮ್ನಾಥ್ ಚೀಫು ಮುಂದೆ ಅಮ್ಮನ ತೋರ್ಸಕ್ಕೆ ನಾಚಿಕೆ ಪಡ್ತಿರ್ತಾನೆ. ಆಲ್ರೆಡಿ ಬಂದಾಗಿದೆ ಅಮ್ಮ, ಎಲ್ಲ ಆಗಿದೆ. ಚೀಫ್ ಅಮ್ಮನ ನೋಡಿ ತುಂಬಾ ಖುಷಿ ಪಡ್ತಾನೆ. ಹಳ್ಳಿಯವರು ಅಂದ್ಮೇಲಂತೂ ಇನ್ನೂ ಖುಷಿ ಪಡ್ತಾನೆ. ಅದ್ರ ಮುಂದೆ ಹಾಡು ಹೇಳಕ್ಕೆ ಹೇಳ್ತಾರೆ. ಅಮ್ಮ ನನಗೆ ಹಾಡು ಹೇಳಕ್ ಬರಲ್ಲ ಅಂತ ಹೇಳ್ತಾರೆ. ಈಗ ಮೇ ಕ್ಯಾ ಗಾऊं ಬೇಟಾ, ಮುझे क्या आता है, ನಾನು ಏನು ಹಾಡ್ಲಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ वाह कोई बढ़िया टप्पे सुना दो, तो पत्थर अनारा दे। देसी अफसर और उनकी स्त्रियां ने इस सुझाव पर तालियां पीटी। माँ कभी दीन दृष्टि से बेटे के चेहरे को देखती, कभी पास खड़ी बहू के चेहरे को ಅಂತಂದ್ರೆ ಒಂದೆರಡು ಲೈನ್ ಹಾಡ್ತಾನೆ. ಹಾಡಪ್ಪ ಅಂತ ಹೇಳ್ತಿದ್ದಾರೆ. ಎಲ್ಲ ಅಲ್ಲಿದ್ದಂತ ಹೆಂಗಸರೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಾರೆ. ಇವಳು ಒಂಥರ ಅಂದ್ರೆ ಅಮ್ಮ ಒಂದ್ಸರಿ ಮಗನ ಮುಖ ನೋಡ್ತಾರೆ, ಒಂದ್ಸರಿ ಸೊಸೆ ಮುಖ ನೋಡ್ತಾರೆ. ಆಮೇಲೆ इतने में बेटे ने गंभीर आदेश भरे लहजे से कहा, माँ इसके बाद हाँ या ना सवाल ही ना होता. ಅಂತಂದ್ರೆ ಅಮ್ಮ ಹಾಡು ಅಂತ ಆರ್ಡರ್ ಮಾಡ್ದಂಗೆ ಹೇಳ್ತಾನೆ. ಇನ್ನೇನೋ ಅವಳು ಹಾಡಲ್ಲ ಅಂತ ಹೇಳೋಂಗೆ ಇಲ್ಲ. ಮಾ बैठ गई और क्षीण दुर्बल लर्जाती आवाज में एक पुराना विवाह का गीत गाने लगी. ಅಂತಂದ್ರೆ ಮದುವೆ ಟೈಮಲ್ಲೆಲ್ಲ ಹಾಡ್ತಾರಲ್ವಾ, ಅದನ್ನ ಹೇಳ್ತಾರೆ. हरियाणी माई हरियाणी बहने, हरियाणे तो भागी भरिया हाँ. ಎರಡು ಲೈನ್ ಹೇಳ್ತಾರೆ, ಎರಡು ಮೂರು ಲೈನ್ ಅಷ್ಟಕ್ಕೆ. ದೇಸಿ ಸ್ತ್ರೀಯ ಖಿಲ್ಖಿಲಾಕರ್ ಹಸ್ ಉಠಿ. ಎಲ್ಲ ಇದ್ದಂತಹ ಹೆಂಗಸರು ನಗಾಡ್ತಾರೆ. ತೀನ್ ಪಂಕ್ತಿಯ ಗಾಕರ್ ಮಾ ಚುಪ್ ಹೋಗಿ. ಮೂರು ಲೈನ್ ಹಾಡ್ಬಿಟ್ಟು ಅಮ್ಮ ಸುಮ್ಮನಾಗಿರ್ತಾರೆ. बरमादा तालियां से गूंज उठा. साहब तालियां पीटना बंद ही ना करते थे. श्यामनाथ की खींच प्रसन्नता और गौरव ने बदलती थी. माँ ने पार्टी में नया रंग भर दिया. ಅಂದ್ರೆ ಎಲ್ಲ ನಗಾಡ್ತಾ ಇದ್ದಾರೆ, ಎಲ್ಲ ಚಪ್ಪಾಳೆ ಕೂಡ ಹೊಡಿತಾ ಇದ್ದಾರೆ. ಮತ್ತೆ ಈ ಚೀಫ್ ಸಹ ಬಂತು ಚಪ್ಪಾಳೆನ ಹೊಡಿತಾನೆ ಇದ್ದಾರೆ. ಎಲ್ಲರೂ ನಿಲ್ಸಿದ್ರು, ಇವ್ರು ಮಾತ್ರ ಹೊಡಿತಾನೆ. ಅಂದ್ರೆ ಇವರಿಗೆ ಅಮ್ಮ ತುಂಬಾ ಇಷ್ಟ ಆಗಿದ್ದಾರೆ. ಶ್ಯಾಮನಾಥ್ ಈಗ ಅಮ್ಮನ್ನ ತೋರ್ಸೋದಕ್ಕೆ, ಅವ್ರನ್ನ ಮಾತಾಡ್ಸೋದಕ್ಕೆ ನಾಚಿಕೆ ಪಡ್ತಿದ್ದಿದ್ದು ಏನಂತೂ ಪ್ರಸನ್ನತಾ, ಗರ್ವವೇ ಬದಲ್ಗೆ. ಓ ನನ್ನಮ್ಮ ಅಂತ ಸ್ವಲ್ಪ ಇಲ್ಲಿ ಗರ್ವ ಬರ್ತಾ ಇದೆ ಅವನಿಗೆ. ಅಂದ್ರೆ ಏನು, ನನ್ನಮ್ಮ ಫಸ್ಟೇ ಅವನಿಗೆ ಯಾವುದೇ ಉದ್ದೇಶ ಇಲ್ಲ ನಮ್ಮನ್ನ ಇನ್ವೈಟ್ ಮಾಡಿಸ್ಬೇಕು ಅಂತ. ಆದ್ರೆ ಅವ್ರು ಹಾಡಿದ್ದು ಅವ್ರ ಹಳ್ಳಿಯವರು ಅಂತ ಗೊತ್ತಾಗಿ ಚೀಫ್ಗೆ ಇಷ್ಟ ಆಗಿರೋದಕ್ಕೆ ಇವನು ಈ ರೀತಿ ಮಾಡ್ತಾ ಇದ್ದಾನೆ. ಮತ್ತೆ ಮಾನೆ ಪಾರ್ಟಿ का नया रंग डाल दिया. ನಮ್ಮನಿಂದ ಒಂದು ಪಾರ್ಟಿಯಲ್ಲಿ ಹೊಸ ರಂಗ್ ಬಣ್ಣನೇ ಬಂತು ಅಂತ. तालियां थमने पर साहब बोले, पंजाब के गांव की दस्कारी क्या है. ಆಮೇಲೆ ಹೇಳ್ತಾರೆ ಸಾಹಬ್ ಅಂದ್ರೆ ಚೀಫ್ ಮತ್ತೆ ಕೇಳ್ತಾರೆ ಪಂಜಾಬಿನ ಒಂದು ವಿಶೇಷತೆ ಏನು ಅಂತ ಕೇಳ್ತಾರೆ. श्यामनाथ खुशी में झूम रहे थे. बोले ओ बहुत कुछ साहब, मैं आपको एक सेट उन चीजों की भेंट करूंगा, आप उन्हें देखकर खुश होंगे. ಓ ನಮ್ಮ ಪಂಜಾಬಲ್ಲಿ ತುಂಬಾ ಸ್ಪೆಷಲಿಸ್ಟ್ ಇದೆ, ನಾನು ಅದರಲ್ಲಿ ಒಂದಷ್ಟು ವಸ್ತುಗಳನ್ನ ನಿಮಗೆ ಭೇಂಟ್ ಅಂದ್ರೆ ಗಿಫ್ಟ್ ಕೊಡ್ತೀನಿ, ಅದರಿಂದ ನೀವು ಖುಷಿ ಪಡ್ತೀರಾ ಅಂತ. मगर साहब ने सिर हिलाकर अंग्रेजी में फिर से पूछा, नहीं मैं दुकानों की चीज नहीं मांगता. पंजाबियों के घरों में क्या बनता है, औरतें खुद क्या बनाते हैं ಅಂತಂದ್ರೆ ಅವ್ರು ಹೇಳ್ತಾರೆ ಇಂಗ್ಲಿಷಲ್ಲಿ. ಮತ್ತೆ ನನಗೆ ಅಂಗಡಿ ವಸ್ತುಗಳೆಲ್ಲ ಬೇಕಾಗಿರೋದು, ಮನೆಗಳಲ್ಲಿ ಹೆಂಗಸರು ಮಾಡ್ತಾರಲ್ಲ ಕೆಲವು ಕಾರ್ಯಗಳು ಕೆಲಸಗಳು, ಅದೇನು ಅಂತ. श्यामनाथ कुछ सोचते हुए बोले लड़कियां गुड़िया बनाती हैं, औरतें फुलकारियां बनाती हैं. ಅಂತಂದ್ರೆ ಯೋಚನೆ ಮಾಡ್ತಿರ್ತಾರೆ. ಲಡ್ಕಿ ಅಂತಂದ್ರೆ ಹುಡುಗಿಯರು ಗುಡಿಯ ಬೊಂಬೆಗಳನ್ನ ಮಾಡ್ತಾರೆ. ಮತ್ತೆ ಔರತೆ ಹೆಂಗಸರುಗಳು ಫುಲ್ಕಾರ್ಯ ಅಂತಂದ್ರೆ ಎಣಿತಾರೆ ಗೊತ್ತಾ, ಬಟ್ಟೆಯಲ್ಲಿ ಉಲ್ಲಂದು ದಾರಗಳು ಉಂಡೆ ದಾರಗಳು ತಗೊಂಡು ಸ್ವೆಟರ್ ಮಾಡೋದು, ಕಿವಿ ಕೊಟ್ಟೋದು ಮಾಡೋದು, ಶಾಲ್ ತರ ಮಾಡೋದು, ಅದನ್ನೆಲ್ಲ ಮಾಡ್ತಾರಲ್ಲ ಅದನ್ನ ಮಾಡ್ತಾರೆ ಅಂತ. फुलकारी क्या हंगंद्रे ಅಂದ್ರೆ श्यामनाथ फुलकारी का मतलब समझने की असफल चेष्टा करने के बाद माँ से बोले, क्यों माँ कोई पुरानी फुलकारी घर में है ಅಂತಂದ್ರೆ ಶ್ಯಾಮನಾಥ್ ಅದನ್ನ ಅರ್ಥ ಮಾಡ್ಸಕ್ ಹೋಗ್ತಾರೆ. ಮಾಡಿಸ್ತಾ ಹೇಳ್ತಾರೆ, ಅಮ್ಮ ಯಾವ್ದಾದ್ರು ಮನೇಲಿ ಇದೆಯಾ ಹಳೇದು ಅಂತ ಹೇಳ್ತಾರೆ. ಮಾ ಚುಪ್ ಚಾಪ್ अंदर गई और अपने फुलकारी को उठा लाई. ಅವರು ಸೈಲೆಂಟ್ ಆಗಿ ರೂಮ್ ಒಳಗಡೆ ಹೋಗ್ಬಿಟ್ಟು ಆ ಫುಲ್ಕಾರಿನ ತಗೊಬರ್ತಾರೆ.
साहब बड़ी रुचि से फुलकारी देखने लगे। पुरानी फुलकारी थी, जगह जगह से उसके तागे टूट रहे थे और कपड़ा फटने लगा था। ಅಂದ್ರೆ ಅದು ಹಳೇದಾಗ್ಬಿಟ್ಟಿತ್ತು, ಅದಕ್ಕೆ ಅದೇನಾಗಿದೆ ತಗೊಂಡ್ಬಂದ್ಮೇಲೆ ಈಗ ಇಟ್ಕೊಂಡಿದ್ರೆ ಅದ್ರ ದಾರಗಳೆಲ್ಲ ಬಂದಿದೆ, ಮತ್ತೆ ಹಿಡಿದ್ರೆ ಸ್ವಲ್ಪ ಕುಚ್ಚೋಗಿದೆ, ಅಂದ್ರೆ ಅರ್ಧೋಗ್ತಾ ಇದೆ. साहब की रुचि देखकर श्यामनाथ बोले, यह फटी हुई है साहब, मैं आपको नई बनवा दूंगा। माँ बना देगी। क्यों माँ, साहब को फुलकारी बहुत पसंद है, इन्हें एक ऐसी ही फुलकारी बना देगी ना। ಅವ್ರಿಗೆ ಇಷ್ಟ ಆಗಿದೆ ಅಂತ ಶ್ಯಾಮನಾಥ್ಗೆ ಅರ್ಥ ಆದ್ಮೇಲೆ ಶ್ಯಾಮನಾಥ್ ಏನ್ ಮಾಡ್ತಾನೆ, ನಾನು ನಿಮಗೋಸ್ಕರ ಹೊಸದನ್ನ ಮಾಡಿಸ್ತೀನಿ, ಇದು ಹಳೇದಾಗ್ಬಿಟ್ಟಿದೆ, ಹರಿದೋಗಿದೆ. ಅಮ್ಮನ ನೀನ್ ಮಾಡ್ತೀಯ ಅಂತಾನು ಕೇಳಿಲ್ಲ, ಇವನಿಗೆ ಏನ್ ಬೇಕು, ಇವ್ರು ಖುಷಿ ಆಗ್ಬೇಕು, ಇವ್ರು ಖುಷಿಯಾಗಿ ಇವ್ರಿಗೊಂದು ಪ್ರಮೋಷನ್ ಕೊಡ್ಬೇಕು ಅಷ್ಟೇ. ಅಷ್ಟಕ್ಕೆ ಅಮ್ಮನ, ಅಮ್ಮ ನೀ ಮಾಡ್ಬಿಡ್ತೀಯ ಅಲ್ವಾ ಅಂತ ಕೇಳ್ಬಿಡ್ತಾನೆ. ಅವ್ರು ಏನು ಹೇಳೋದೇ ಇಲ್ಲ. माँ चुप रही, फिर डरते डरते धीरे से बोली, अब मेरी नजर कहाँ है बेटा, बूढ़ी आंखें क्या देखेगी। ಸುಮ್ಮನಾಗ್ಬಿಟ್ಟು 2 ನಿಮಿಷ ಹೇಳ್ತಾರೆ, ನಾನು ಹೆಂಗ್ ಮಾಡೋಕ್ಕಾಗುತ್ತೆ, ನನ್ನ ಕಣ್ಣೀಗ ಕಾಣಿಸಲ್ಲ, ಹೆಂಗ್ ಮಾಡೋಕ್ಕಾಗುತ್ತೆ ಅಂತ. ಮಗರ್ माँ का वाक्य बीच में ही तोड़े हुए श्यामनाथ साहब से बोले, वह जरूर बना देगी, आप उसे देखकर खुश होंगे. ಅಂತಂದ್ರೆ ಅಮ್ಮನ ವಾಕ್ಯ ಪೂರ್ತಿನೇ ಆಗಿಲ್ಲ, ಅಷ್ಟಕ್ಕೆ ಇಲ್ಲ ಇಲ್ಲ ಅಮ್ಮ ಖಂಡಿತ ಮಾಡ್ಕೊಡ್ತಾರೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಚೀಫ್ಗೆ ಹೇಳ್ಬಿಡ್ತಾರೆ. साहब ने सिर हिलाया, धन्यवाद दिया और हल्के हल्के झूमते हुए खाने की मेज में और बढ़ गए. बाकी मेहमान भी उनके पीछे पीछे चले गए. ಅಂತಂದ್ರೆ ಅವರು ಫುಲ್ಕಾರಿ ಮಾಡ್ಕೊಡ್ತಾರೆ ಅಂತ ಒಪ್ಕೊಂಡ್ಮೇಲೆ ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆತ್ತಿಗೆ ಊಟ ಮಾಡೋ ಕಡೆ ಹೊರಡ್ತಾ ಇದ್ದಾರೆ. ಇನ್ನು ಬಾಕಿಯವರೆಲ್ಲ ಹೊರಗಿರೋದು. जब मेहमान बैठ गए और माँ पर से सबकी आंखें हट गई तो माँ धीरे से कुर्सी पर से उठी और सबसे नजरें बचाती हुई अपनी कोठरी में चली गई. ಅಂತಂದ್ರೆ ಎಲ್ಲ ಊಟಕ್ಕೆ ಹೋದ್ರಲ್ಲ, ಸೈಲೆಂಟ್ ಆಗಿ ಎದ್ದು ತನ್ನ ರೂಮ್ಗೆ ಹೊರಟೋಗ್ತಾರೆ. मगर कोठरी में बैठने की देरी थी, आंखों से छल छल आंसू बहने लगे. दुपट्टे से बार बार उन्हें पोंछती, पर वे बार बार उमड़ आते जैसे बरसों के बाद तोड़कर उमड़ आए हैं. माँ ने बहुतेरा दिल को समझाया, हाथ जोड़े, भगवान का नाम लिया, बेटे की चिरायु होने की प्रार्थना की, बार बार आंखें बंद की, मगर आंसू बरसात के पानी की तरह तरस चेहरे थमने में ही आते ही थे. ಅಂದ್ರೆ ರೂಮ್ಗೆ ಹೋಗ್ಬಿಟ್ಟು ಕುತ್ಕೋತಾರೆ. ಕುತ್ಕೊಂಡ ತಕ್ಷಣ ಅವ್ರಿಗೆ ಏನ್ ಬರ್ತಿದೆ, ತುಂಬಾ ಅಳು ಬರ್ತಾ ಇದೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ತಮ್ಮ ಮೇಲಿಂದ ಎಷ್ಟೇ ಕಣ್ಣನ್ನು ನೋಡ್ಸ್ಕೊಂಡ್ರು ಆ ನೀರು ಮತ್ತೆ ಬರ್ತಾ ಇದೆ. ಅವ್ರ ಮಗನಿಗೋಸ್ಕರ ಬೇಡ್ಕೋತಾ ಇದ್ದಾರೆ, ಏನೇ ಆಗಿದ್ರು ನನ್ನಿಂದ ತಪ್ಪು, ಅದನ್ನ ಮರ್ಬಿಡು, ನನ್ನ ಚೀಫ್ ಬಂದಿರೋದು ಖುಷಿಯಾಗಿ ನನ್ನ ಮಗನಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೋತಾನೆ ಇದ್ದಾರೆ ಅವರು. आधी रात का वक्त होगा, मेहमान खाना खाकर एक एक करके जा चुके थे. माँ दीवार से सटक बैठी आंखें फाड़े दीवार को देखी जा रही थी. घर के वातावरण में तनाव ढीला पड़ चुका था. मोहल्ले की निस्तब्धता श्यामनाथ के घर पर भी छा चुकी थी. केवल रसोई में प्लेटों की खनखन की आवाज आ रही थी. तभी सहसा माँ की कोठरी का दरवाजा जोर से खटखटाने लगा. ಅಂತಂದ್ರೆ ಮಧ್ಯರಾತ್ರಿ ಆಗಿದೆ, ಎಲ್ಲ ಊಟ ಮುಗಿಸಿ ಬಂದಿರೋಂಥ ಗೆಸ್ಟ್ ಎಲ್ಲ ಹೊರಟಿದ್ದಾರೆ. ಎಲ್ಲರೂ ಒಂದೊಂದಾಗಿ ಹೊರಟರು. ಮತ್ತೆ ಅಮ್ಮ ಮಾತ್ರ ರೂಮಲ್ಲಿ ಒಂದ್ ಕಡೆ ಒಂದ್ ಗೋಡೆನ ಫೋಕಸ್ ಆಗಿ ನೋಡ್ಕೊಂಡು, ಅಂದ್ರೆ ಏನೋ ಥಿಂಕ್ ಮಾಡ್ಕೊಂಡು ಆಳವಾಗಿ ಕೂತಿದ್ದಾರೆ ಇಲ್ಲಿ. ಮತ್ತೆ ಮನೆಯೆಲ್ಲ ತುಂಬಾ ಶಾಂತವಾಗ್ಬಿಟ್ಟಿದೆ. ಈಗ ಬರೀ ಅಡಿಗೆ ಮನೆಯಲ್ಲಿ ಪ್ಲೇಟ್ ತೊಳಿತಾ, ಅಂದ್ರೆ ಊಟ ಮಾಡೋಗಿದ್ದಾರಲ್ಲ ಪ್ಲೇಟ್ ನ ತೊಳಿತಾ ಒಂದು ಸೌಂಡ್ ಬರ್ತಿದೆ. ಅಷ್ಟರಲ್ಲೇ ಅಮ್ಮನ ರೂಮ್ ಬಾಗ್ಲಾಕೊಂಡಿದ್ರಲ್ಲ, ಅದು ಡೋರ್ ಲಾಕ್ ಅಂದ್ರೆ ತಟ್ಟಿದ್ದಾರೆ ಯಾರು. ಆಗ ಅಮ್ಮ ದರ್ವಾಜ ಖೋಲು ಅಂತಂದ್ರೆ ಮಗನೇ ಬಂದ್ಬಿಟ್ಟು ಅಮ್ಮಂಗೆ, ಅಮ್ಮ ಬಾಗಿಲು ತೆಗಿ ಅಂತ ಹೇಳ್ತಾ ಇದ್ದಾನೆ. माँ का दिल बैठ गया, हड़बड़ाहट उठ बैठी, क्या मुझसे फिर कोई भूल हो गई है. माँ कितने देर से अपने आप को कोस रही थी कि क्यों उन्हें नींद आ गई, क्यों वह ऊँघने लगी, क्या बेटे अभी तक क्षमा नहीं किया. माँ उठी और कांपते हाथों से दरवाजा खोल गए. ಅಂತಂದ್ರೆ ಅವ್ರು ಏನಾಗಲೇ ಒಂದ್ ಕಡೆ ನೋಡ್ಕೊಂಡು ಥಿಂಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾನು ಕೂತಿದ್ದ ಕಡೆ ಏನಕ್ಕೆ ನನಗೆ ನಿದ್ದೆ ಬಂದ್ಬಿಡ್ತು, ನಾನು ಏನಕ್ಕೆ ಹೊರಗೆ ಹೊಡಿತಿದ್ದೆ, ಅಯ್ಯೋ ನನ್ನ ಮಗ ಇನ್ನ ನನಗೆ ಕ್ಷಮಿಸೇ ಇಲ್ವೇನೋ, ಮತ್ತೆ ಹೆದರ್ಕೊಂಡು ನಡ್ಕೊಂಡು ಹೋಗ್ಬಿಟ್ಟು ಬಾಗಿಲು ತೆಗಿತಾರೆ. दरवाजा खोलते ही श्यामनाथ झूमते हुए आगे बढ़ आए और माँ को आलिंगन में भर लिया. ಅಂದ್ರೆ ಬಾಗಿಲು ತೆಗೆದ ತಕ್ಷಣ ಶ್ಯಾಮನಾಥ್ ಬಂದು ಅಮ್ಮನ ತಪ್ಕೊಂತಾರೆ. ಓ ಅಮ್ಮಿ, ತುಮ್ನೆ ತೋ ಆಜ್ ರಂಗ್ ಲಾ
दिया। साहब तुमसे इतना खुश हुआ कि क्या कहूँ, वो अम्मी ಅಂತಂದ್ರೆ ಅವರು ಅಮ್ಮನ ತಕ್ಕೊಂಡು, ಅಮ್ಮ ನಿನ್ನಿಂದ ಇವತ್ತು ನನಗೆ ನಮ್ಮ ಪಾರ್ಟಿಯಲ್ಲೇ ಒಂದು ಹೊಸ ಬಣ್ಣ ಬಂತು, ನಮ್ಮ ಚೀಫ್ ನಿನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ, ನೀನು ನನಗೆ ಒಂದು ಅಂದರೆ ಇದರಿಂದ ನನಗೆ ಖಂಡಿತ ತರಕ್ಕಿ ಒಂದು ಒಳ್ಳೇದಾಗುತ್ತೆ ಅನ್ಕೋತಾರೆ। माँ की छोटी सी काया सिमटकर बेटे के आलिंगन में छिप गई। माँ की आंखों में फिर आंसू आ गए। उन्हें पोंछती हुई धीरे से बोली, बेटा तुम मुझे हरिद्वार भेज दो, मैं कब से कह रही हूँ। ಅದನ್ನ ತಪ್ಕೊಂಡಿದ್ದಾರಲ್ಲ ಅಮ್ಮನ ಮಗ ತಪ್ಕೊಂಡಿದ್ದಾರೆ, ಮತ್ತೆ ಅಮ್ಮನ ಕಣ್ಣಲ್ಲಿ ಮತ್ತೆ ಕಣ್ಣೀರು ಬರ್ತಾ ಇದೆ, ಅದನ್ನ ಒರೆಸ್ಕೊಳ್ತಾ ಮತ್ತೆ ಹೇಳ್ತಾರೆ, ಮಗನೇ ನೀನು ನನ್ನನ್ನು ಈಗ ಹರಿದ್ವಾರ್ಗೆ ಕಳಿಸ್ಬಿಡು, ನಾನು ತುಂಬ ಅಂದರೆ ಹರಿದ್ವಾರ ಒಂದು ಪುಣ್ಯ ಸ್ಥಳ ಅಲ್ವಾ, ಅಲ್ಲಿಗೆ ಕಳಿಸ್ಬಿಡು ನನ್ನನ್ನು, ನಾನು ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ದೀನಿ। ಈಗ शामनाथ का झूमना सहसा बंद हो गया और उनकी पेशानी पर फिर तनाव के पल पड़ने लगे। उनकी बाहें माँ के शरीर पर से हट गई ಅಂತಂದ್ರೆ ಇವನಿಗೆ ಏನಾಗಿದೆ ಮತ್ತೆ ಪರೇಶಾನಿ ಅಂತಂದ್ರೆ ಹಣೆ ಮೇಲೆ ಒಂದು ಬೆವರು ಬಂದು ತಪ್ಕೊಂಡಿದ್ದ ಅಮ್ಮನ ಬಿಟ್ಬಿಡ್ತಾರೆ। क्या कहा अम्मा, ಏನ್ ಹೇಳಿದೆ ಅಮ್ಮ, यह कौन सा राग तुमने फिर से छेड़ दिया, ಮತ್ತೆ ಏನಮ್ಮ ನಿಂದ ಅಡ್ಮಾತು। श्यामनाथ का क्रोध बढ़ने लगा, कोप ಹೆಚ್ಚುತ್ತಾ ಇದೆ। बोलते गए, तुम मुझे बदनाम करना चाहती हो माँ, तुम जानबूझकर हरिद्वार जा बैठना चाहती हो ताकि दुनिया कहे कि बेटा माँ को अपने पास नहीं रख सकता। ನೀನು ಬೇಕು ಅಂತ ಹಿಂಗೆ ಮಾಡ್ತಿದ್ಯಾ ಅಲ್ವಮ್ಮ, ಅಲ್ಲೋದ್ರೆ ನಿಂಗೆ ನನಗೆ ಇಡೀ ಜನರೆಲ್ಲ ಆಡ್ಕೋಬೇಕಲ್ವಾ, ಮಗ ತಾಯಿನ ಇಟ್ಕೊಳಕ್ಕಾಗಿಲ್ಲ ಹರಿದ್ವಾರ ಕಳಿಸ್ಬಿಟ್ಟಿದ್ದಾನೆ ಅಂತ ಕೋಪ ಬರ್ತಿದೆ ಅವನಿಗೆ ತುಂಬಾ। नहीं बेटा, अब तुम अपनी बहू के साथ जैसे मन चाहे रहो, मैंने अपना खान पहन लिया, अब यहाँ क्या करूँगी, जो थोड़े दिन जिंदगानी के बाकी है भगवान का नाम लूंगी, तुम मुझे हरिद्वार भेजो। ಇಲ್ಲ ಮಗನೇ, ಆ ಥರ ಅಲ್ಲ, ಈಗ ನೀನು ಮತ್ತೆ ಸೊಸೆ ಆರಾಮಾಗಿರ್ಬೋದು, ನಂದೆಲ್ಲ ಮುಗೀತು, ಈಗ ತಿನ್ಬೇಕಾದ್ದೆಲ್ಲ ತಿಂದಿದ್ದೀನಿ, ಏನು ಹಾಕೋಬೇಕದೆಲ್ಲ ಹಾಕ್ಕೊಂಡಿದ್ದೀನಿ, ಈಗ ನನ್ನ ಜೀವನ ಏನು ಸ್ವಲ್ಪನೇ ಇದೆ, ದೇವ್ರ ಹೆಸರಲ್ಲಿ ಆ ಜೀವನ ಕಳಿಬೇಕು ಅಂದ್ಕೊಂಡಿದ್ದೀನಿ, ನನ್ನನ್ನು ಕಳಿಸು। तुम चली जाओगी तो फुलकारी कौन बनाएगा, साहब से तुम्हारे सामने की फुलकारी देने का इकरार किया है। ಅಂದ್ರೆ ಇವನಿಗೆ ಒಂದ್ ಕಡೆ ಬರೀ ನೀನ್ ಇಲ್ವಲ್ಲ ಅಂತ ಫಸ್ಟ್ ಏನ್ ಚಿಂತೆ, ಬೇರೆಯವ್ರು ಆಡ್ಕೋತಾರೆ ಅನ್ನೋ ಚಿಂತೆ, ಇನ್ನೊಂದೇನಂದ್ರೆ ಇಲ್ಲಿ ಆ ಚೀಫ್ಗೆ ಫುಲ್ಕಾರಿ ಮಾಡ್ಕೊಡ್ತೀನಿ ಅಂತ ಹೇಳಿದಾರಲ್ಲ ಆ ಚಿಂತೆ। मेरी आंखें अब नहीं है बेटा जो फुलकारी बना सकूं, तुम कहीं और से बनवा लो। ನನ್ನ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ ಅದನ್ನ ಮಾಡಕ್ಕೆ, ನೀನು ಬೇರೆ ಕಡೆಯಿಂದ ಮಾಡಿಸ್ಕೋ ಅಥವಾ ಬನ್ನಿ ಬನಾಯಿ ಏನು ಅಂತಂದ್ರೆ ರೆಡಿಮೇಡ್ನ ನೀನು ತಗೋಬಿಡು ಅಂತ। माँ तुम मुझे धोखा देकर क्यों चली जाओगी, मेरा बनता काम बिगड़ेगा, जानती नहीं साहब खुश होगा तो मुझे तरक्की मिलेगी। ಅಮ್ಮ ನೀನು ನನಗೆ ಈ ರೀತಿ ಮೋಸ ಮಾಡಿ ಹೋಗೋಕ್ಕಾಗಲ್ಲ, ಈಗ ನನಗೆ ಒಂದು ಭರವಸೆ ಇದೆ, ಏನಂತಂದ್ರೆ ಪಾರ್ಟಿ ಬಂದು ಖುಷಿಯಾಗಿ ಹೋದ್ಮೇಲೆ ಚೀಫ್ ಅವರು ನನಗೆ ಸ್ವಲ್ಪ ಪ್ರಮೋಷನ್ ಏನಾದರೂ ಕೊಡ್ಬೋದು, ನೀನು ಈ ರೀತಿ ನಂಗೆ ಮೋಸ ಮಾಡೋಕ್ಕಾಗಲ್ಲ ಅಮ್ಮ ಅಂತ ಹೇಳ್ತಿದ್ದಾರೆ। माँ चुप हो गई, फिर बेटे के मुंह की ओर देखते हुए बोली, क्या तरक्की होगी, क्या साहब तेरी तरक्की कर देगा, क्या उसने कुछ कहा है। ಹಂಗಾದ್ರೆ ಮಾ ಕೇಳ್ತಾ ಇದ್ದಾರೆ, ಅಮ್ಮಂಗೆ ಈಗ ಮತ್ತೆ ಶ್ಯಾಮನಾಥ್ನ ಕೇಳ್ತಾ ಇದ್ದಾರೆ, ಹೌದಾ ಹಂಗ ನಿನ್ಗೇನಾದ್ರೂ ಪ್ರಮೋಷನ್ ಕೊಡ್ತಾರ ಅವರು ಅಂತ। कहा नहीं मगर देखती नहीं कितना खुश, कहता जब तेरी माँ फुलकारी बनाना शुरू करेगी तो मैं देखने आऊँगा कि कैसे बनती है, जो साहब खुश हो गया तो मुझे इससे बड़ी नौकरी भी मिल सकती है, मैं बड़ा अफसर बन सकता हूँ। ಅಂದರೆ ನೀನು ಅವರು ಆ ರೀತಿ ಏನು ಹೇಳಿಲ್ಲ, ಆದರೆ ಅವರು ನಿನ್ನ ಫುಲ್ಕಾರಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಬಂದು ನೋಡ್ತಾರಂತೆ ಅದನ್ನ ನೀನು ಯಾವ ರೀತಿ ಮಾಡ್ತಿದ್ಯಾ, ಅವ್ರು ಇನ್ನೂ ಖುಷಿ ಆದರೆ ನಂಗೆ ಇನ್ನೂ ದೊಡ್ಡ ಪೋಸ್ಟ್ ಕೊಡ್ತಾರೆ, ದೊಡ್ಡ ಕೆಲಸ ಸಿಗುತ್ತೆ। माँ के चेहरे का रंग बदलने लगा, धीरे धीरे उनके झुर्रियां भरा चेहरा खिलने लगा, आंखें में हल्की हल्की चमक आ गई। मगन तरक्की आಗುತ್ತೆ, ಮಗನಿಗೆ ಅಮ್ಮನ ಬಗ್ಗೆ ಬರೀ ಏನೋ ಅವನಿಂದ ಹೆಲ್ಪ್ ಆಗ್ಬೇಕಷ್ಟೇ, ಆದ್ರೆ ಇಷ್ಟು ವಯಸ್ಸಾಗಿರುತ್ತೆ ಇನ್ನ ಮಗನ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ಇವನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಈಗ ಆಲ್ರೆಡಿ ಕಣ್ಣು ಕಾಣಿಸ್ತಿರೋ ಕಣ್ಣಲ್ಲಿ ಸ್ವಲ್ಪ ಬೆಳಕು ಬರ್ತಾ ಇದೆ ಅವ್ರಿಗೆ। तो तेरी तरक्की होगी बेटा,
तरक्की यूं ही नहीं जाएगी, साहब को खुश रहेगा तो कुछ करेगा, वरना उसकी खिदमत करने वाले क्यों है ಅಂತಂದ್ರೆ ನೀನು ಅದನ್ನ ಮಾಡಿದ್ರೆ ಮಾತ್ರನೇ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾನೆ. ಮತ್ತೆ और माँ दिल ही दिल में बेटा भविष्य की कामयाबी करने लगी और मिस्टर श्यामला तब सो जाओ कहते तनिक लड़खड़ाते अपने कमरे की ओर घूम गए ಅಂತಂದ್ರೆ ಸರಿ ನಾನು ಮಾಡ್ಕೊಡ್ತೀನಿ ಅಂತ ತಾಯಿ ಒಪ್ಕೊಂಡ್ಮೇಲೆ ಸರಿ ಅಮ್ಮ ಈಗ ನೀನು ಮಲ್ಕೋ ಅಂತ ಹೇಳ್ಬಿಟ್ಟು ಅವರು ಹೊರಡ್ತಾರೆ. ಇಷ್ಟೇ ಈ ಪಾಠ ಮಕ್ಕಳೇ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪಾಠ ನೋಡೋಣ. ಥ್ಯಾಂಕ್ ಯು.